ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಲವ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಪರಿಸ್ಥಿತಿ ಏನಿದೆ, ಕರೆಂಟ್ ಸಿಚುವೇಶನ್ ಇದೆ, ಈ ಪ್ರೀತಿಯಲ್ಲಿ ಏನಾಗ್ತಾ ಇದೆ ಆ್ಯಂಡ್ ಕರೆಂಟ್ ಭಾವನೆಗಳು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ಓಕೆ, ನಿಮಗೆ ರೆಸನೇಟ್ ಆದರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನಿಮಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಈ ಒಂದು ಹುಣ್ಣಿಮೆ ರಿಚುವಲ್ಸಿಗೆ ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ತುಂಬ ಜನ ಕೇಳ್ತಾ ಇರ್ತಾರೆ, ಮ್ಯಾಮ್ ಥರ್ಡ್ ಪಾರ್ಟಿ ಇದ್ದಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಏನು ಮಾಡಬೇಕು ಅಂತೆಲ್ಲ ಕೇಳ್ತಾ ಇರ್ತೀರಲ್ವಾ. ಈ ಥರ ರಿಚುವಲ್ಸ್ನ ನಾನು ಕಂಡಕ್ಟ್ ಮಾಡಿದಾಗ ಜಾಯ್ನ್ ಆಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಪ್ರಾಬ್ಲಮ್ಸ್ ಏನಿರ್ಬೋದು, ಅಥವಾ ಅಪ್ಸ್ ಆ್ಯಂಡ್ ಡೌನ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಥವಾ ಸಮಥಿಂಗ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ, ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ತುಂಬ ಪ್ರಾಬ್ಲಮ್ ಆಗ್ತಿದೆ, ರಿಲೇಷನ್ಶಿಪ್ಪಲ್ಲಿ ಪಾರ್ಟ್ನರ್ ಜೊತೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಆ್ಯಂಡ್ ಕೊಲೀಗ್ಸ್ ಜೊತೆಗೆ ಏನು ಪ್ರಾಬ್ಲಮ್ ಆಗ್ತಿದೆ, ಆ ಥರದ್ದೆಲ್ಲ ಇರುವಾಗ ಈ ಒಂದು ರಿಚುವಲ್ಸ್ನ ಮಾಡಿದಾಗ ನಿಮಗೆ ತುಂಬಾ ಪಾಸಿಟಿವ್ ವೈಬ್ಸ್ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳ್ಲಿಕ್ಕೆ ಇದು ತುಂಬಾ ಬೆನಿಫಿಟ್ ಇದೆ. ಓಕೆ, ಥರ್ಡ್ ಪಾರ್ಟಿ ರಿಮೂವ್ ಆಗಿರ್ಬೋದು. ಈ ಥರ ರಿಚುವಲ್ಸ್ ಮಾಡಿದಾಗ ನೀವು ಜಾಯ್ನ್ ಆಗಿ. ಅದರ್ವೈಸ್ ನಾನು ವೀಡಿಯೋಸ್ ಮಾಡ್ತಾ ಇದ್ದಾಗ ಕಮೆಂಟಲ್ಲಿ ಕೇಳ್ತೀರಾ, ನನ್ನ ಥರ್ಡ್ ಪಾರ್ಟಿ ಇದ್ದಾರೆ, ಅವ್ರು ರಿಮೂವ್ ಆಗಬೇಕು, ಏನು ಮಾಡಬೇಕು ಕೇಳ್ತಾ ಇರ್ತಾರೆ. ರಿಚುವಲ್ಸಿಗೆ ಜಾಯ್ನ್ ಆಗಿ. ಲೈವ್ ಸೆಷನ್ ಇರುತ್ತೆ, ಲೈವಲ್ಲಿ ಕಲಿತೀರಾ. ಓಕೆ, ಸೊ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರಿಗಿರ್ಬೋದು ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ರಿಚುವಲ್ಸ್ ಅಂತ ಹೇಳಿ ನನಗೆ ವಾಟ್ಸಪ್ ಮಾಡಿ ಆ್ಯಂಡ್ ಅದು ಅಮೌಂಟ್ ಏನಿದೆ ಅದನ್ನು ಕಳಿಸ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ, ನಿಮ್ಮ ಹೆಸರನ್ನು ಕಳಿಸಿ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನು ಕೂಡ ಅಷ್ಟೇ ಬ್ಯಾಚ್ ವೈಸ್ ನಡೀತಾ ಇದೆ. ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು ಸಂಡೇ, ಓಕೆ, ಸ್ಯಾಟರ್ಡೆ ಎಲ್ಲ ಬುಕ್ಕಿಂಗ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಅಷ್ಟರೊಳಗೆ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇದ್ದೀರಾ ಅವರು ಆದಷ್ಟು ಬೇಗ ಜಾಯ್ನ್ ಆಗಿ. ಅಮೌಂಟ್ ಕೂಡ ನಿಮಗೆಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಚೆಕ್ ಮಾಡಿ. ಲಾ ಆಫ್ ಅಟ್ರಾಕ್ಷನ್ ಅಂತ ನನಗೆ ವಾಟ್ಸಪ್ಪಲ್ಲಿ ತಿಳಿಸಿ ಆ್ಯಂಡ್ ಅದರ ಅಮೌಂಟ್ ಏನಿದೆ ಅದನ್ನು ಕಳಿಸ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ, ನಿಮ್ಮ ಹೆಸರನ್ನು ಜಾಯಿನ್ ಮಾಡ್ಕೊಳ್ಳಿ. ಓಕೆ, ದೆನ್ ಲಾ ಆಫ್ ಅಟ್ರಾಕ್ಷನ್ನ ಏನು ಯೂಸ್ ಅಂತ ಹೇಳಿ ತುಂಬ ಜನ ಕೇಳ್ತೀರಾ. ನಿಮ್ಮ ಲೈಫನ್ನು ನೀವು ಬದಲಾಯಿಸ್ಕೊಳ್ಬೇಕು, ಅಥವಾ ನೀವೇನೋ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ, ಅದನ್ನು ಅಟ್ರ್ಯಾಕ್ಟ್ ಮಾಡೋವಂಥ ವೇ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಅಲ್ವಾ. ಸುಮ್ಮನೆ ಏನೋ ಒಂದು ನನಗೆ ಲೈಫಲ್ಲಿ ಬೇಕು ಅಂದ ತಕ್ಷಣ ಸಿಕ್ಬಿಡಲ್ಲ. ಅದನ್ನ ಯಾವ ಥರ ಮ್ಯಾನಿಫೆಸ್ಟ್ ಮಾಡೋದು, ಯಾವ ಥರ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಬೇಸಿಕ್ ಥಿಂಗ್ಸ್ ಎಲ್ಲದನ್ನು ನೀವು ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಸೆಷನಲ್ಲಿ ಕಲಿತೀರಾ. ಆ್ಯಂಡ್ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಳಲಿಕ್ಕೆ ಇದೊಂದು ಮೊದಲನೇ ಹೆಜ್ಜೆ ಅಂತಲೇ ಹೇಳ್ಬೋದು. ಲರ್ನ್ ಮಾಡಿ, ಕಲೀರಿ ಆ್ಯಂಡ್ ಕಲಿತಾ ಅರ್ನ್ ಮಾಡ್ತೀರಾ, ಕಲಿತಾ ಗ್ರೋತ್ ಆಗ್ತೀರಾ. ಸೊ ನೀವು ಕಲಿದೇನೆ ಸುಮ್ಮನೆ ಕುತ್ಕೊಂಡಿದ್ರೆ 10 ವರ್ಷ ಆದರೂ ನೀವು ಹೀಗೇ ಇರ್ತೀರ, ಲೈಫಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಕೊತಾನೆ ಇರ್ತೀರ. ಓಕೆ, ಸೊ ಲೈಫನ್ನು ಒಂದು ಸ್ಟೆಪ್ ತೊಗೊಳ್ಳಿ, ಡಿಸಿಷನ್ ತೊಗೊಳ್ಳಿ, ಆ್ಯಕ್ಷನ್ ತೊಗೊಳ್ಳಿ, ನಿಮ್ಮ ಲೈಫಲ್ಲಿ ಚೇಂಜಸ್ನ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಾ ಇದ್ದೀರಾ ಈ ಒಂದು ರೀಡಿಂಗ್ನ, ಆ ವ್ಯಕ್ತಿಯ ಫೋಟೋ ಇರ್ಬೋದು ಅಥವಾ ಅವರ ಒಂದು ಫೇಸ್ ಇರ್ಬೋದು, ಅವರ ಹೆಸರನ್ನು 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅವರ ನಗು ಮುಖನ ನೆನ್ಪು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಜೊತೆ ಕಳೆದಂಥ ಒಂದು ಮಧುರ ಕ್ಷಣಗಳು, ಅವ್ರು ನಿಮ್ಮ ಜೊತೆ ಕಳೆದಂಥ ಮಧುರ ಕ್ಷಣಗಳು, ನೀವು ಅವ್ರ ಜೊತೆ ಕಳೆದಂಥ ಮಧುರ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ. ಓಕೆ, ಪೇಜ್ ಆಫ್ ಪೆಂಟಿಕಲ್ ಬರ್ತಿದೆ, ಸಾರ್ಟ್ಸ್ ಕಾರ್ಡ್ ಬರ್ತಿದೆ. ಓಕೆ, ವೀಲ್ ಆಫ್ ಫಾರ್ಚೂನ್, ಫೈವ್ ಆಫ್ ಪೆಂಟಿಕಲ್, ಬಾಟಮ್ ಆಫ್ ದ ಕಾರ್ಡ್, 2 ಆಫ್ ಪೆಂಟಿಕಲ್ ಬರ್ತಾ ಇದೆ. ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ದೀರಾ. ಈಗ ಕರೆಂಟ್ ಸಿಚುವೇಶನ್ ನೋಡಿದಾಗ ನಿಮ್ಮ ಲೈಫಲ್ಲಿ ಒಂದು ಪ್ರಾಬ್ಲಮ್ ಮುಗೀತು ಅಂತ ಇದ್ದಂಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಜಾಬಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲೇ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಒಂದು ಪ್ರಾಬ್ಲಮ್ ಮುಗೀತಪ್ಪ ಅಂತ ಉಸಿರು ಬಿಡ್ತಿದ್ದಂಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ನ ಒಪ್ಪಿಸ್ಲಿಕ್ಕೆ ತುಂಬ ಎಫರ್ಟ್ ಹಾಕಿದ್ದೀರಾ ಅಂತ ಇಲ್ಲಿ ಕಾಣಿಸಿದೆ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಈ ಒಂದು ವ್ಯಕ್ತಿಗೋಸ್ಕರ, ಈ ಒಂದು ರಿಲೇಷನ್ಶಿಪ್ಪಿಗೋಸ್ಕರ ಒಪ್ಪಿಸ್ಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ, ಎಫರ್ಟ್ ಹಾಕಿದ್ದೀರಾ. ಸೊ ಇಲ್ಲಿ ಎಲ್ಲೊಂದು ಕಡೆ ಎಫರ್ಟು ನಿಮಗೆ ನೀವು ಅಂದ್ಕೊಂಡಂಗೆ ರಿಸಲ್ಟ್ ಸಿಗಲಿಲ್ಲ ಅಂದ ತಕ್ಷಣ ತುಂಬಾ ಡೆಸ್ಪ್ರೇಟ್ ಆಗಿದ್ದೀರಾ.
ಓಕೆ, ಲೋ ಎನರ್ಜಿಲಿ ನನಗೆ ಕಾಣಿಸ್ತಾ ಇದೆ. ತುಂಬ ನೆಗೆಟಿವ್ ಆಗಿ ಓವರ್ ಥಿಂಕಿಂಗ್ ಮಾಡ್ತಿರೋಂಥದ್ದು, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರೋಂಥದ್ದು. ಇಲ್ಲಿ ಈ ಒಂದು ರಿಲೇಶಿಪ್ನ ನೀವು ಲೀಡ್ ಮಾಡ್ತಾ ಇದ್ದು 1 ಇಯರ್ ಆಗಿರ್ಬೋದು, 5 ಇಯರ್ಸ್ ಆಗಿರ್ಬೋದು, 5 ಮಂತ್ ಆಗಿರ್ಬೋದು, 1 ಮಂತ್ ಆಗಿರ್ಬೋದು, ಜಸ್ಟ್ ರೀಸೆಂಟಾಗಿ 6 ಮಂತ್ ಆಗಿರ್ಬೋದು. ರಿಲೇಶಿಪ್ಪನ್ನು ಸ್ಟಾರ್ಟ್ ಮಾಡಿದ್ದೀರಾ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ರಿಲೇಶಿಪ್ ಸ್ಟಾರ್ಟ್ ಆಗ್ತಿದ್ದಂಗೆ ಅವರಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರಿಗೆ ಒಂದು ಬ್ರೇಕಪ್ ಆಗಿರುವಂಥ ಸಿಚುವೇಶನ್ ನನಗೆ ಇಲ್ಲಿ ಕಾಣಿಸ್ತಿದೆ. ಅವ್ರಿಗೊಂದು ಯಾರೋ ಒಬ್ಬರು ಪಾರ್ಟ್ನರ್ ಇದ್ದರು ಆ್ಯಂಡ್ ಅವರಿಗೆ ಒಂದು ಬ್ರೇಕಪ್ ಸಿಚುವೇಶನ್ ಅವ್ರ ಲೈಫಲ್ಲಿ ನಡೆದಿದೆ. ಸೊ ಆ ಒಂದು ಕಾರಣದಿಂದ ನಿಮ್ಮ ಜೊತೆಗೆ ಅವರು ರಿಲೇಶಿಪ್ನ ಕಂಟಿನ್ಯೂ ಮಾಡಲಿಕ್ಕೆ ತುಂಬ ಭಯ ಪಡ್ತಾ ಇದ್ದಾರೆ ಆ್ಯಂಡ್ ಓವರ್ ಥಿಂಕ್ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಅವರು ತುಂಬ ಡೌಟ್ ಪಡ್ತಾ ಇದ್ದಾರೆ. ಆ ಥರ ಇಲ್ಲಿ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. 2 ಆಫ್ ಪೆಂಟಿಕಲ್ ಕಾರ್ಡ್ ಬಾಟಮ್ ಆಫ್ ದ ಕಾರ್ಡ್ ಬಂದಿರೋದ್ರಿಂದ ಅವರಿಗೆ ಫ್ಯಾಮಿಲಿನೂ ಒಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಆಗ್ತಿಲ್ಲ. ಆ ಥರ ಸಿಚುವೇಶನ್ ನನಗೆ ಇಲ್ಲಿ ಕಾಣಿಸ್ತಿದೆ. ನಿಮ್ಮ ಪರಿಸ್ಥಿತಿ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಪರಿಸ್ಥಿತಿ ಇರ್ಬೋದು. ಓಕೆ, ನಾನಿಲ್ಲಿ ಇಬ್ಬರದ್ದು ಕೂಡ ಎನರ್ಜಿ ನಾನಿಲ್ಲಿ ಚೆಕ್ ಮಾಡ್ತಿರೋದ್ರಿಂದ ಇಬ್ಬರದ್ದು ಎನರ್ಜಿಗಳು ಕೂಡ ಇಲ್ಲಿ ನನಗೆ ಬರುತ್ತೆ. ಓಕೆ, ದೆನ್ ಇಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ಲೈಫಲ್ಲಿ ನೋಡ್ತಾ ಇದ್ದೀರಾ. ದೆನ್ ಇಷ್ಟು ದಿನ ತುಂಬ ಎಫರ್ಟ್ ಹಾಕಿದ್ದಾರೆ ಈ ಪ್ರೀತಿಗೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರಬಹುದು ಅಂತಲೂ ಇಲ್ಲಿ ಚಾನಲೈಸ್ ಆಗ್ತಿದೆ. ರೀಸೆಂಟಾಗಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಬಟ್ ನೀವು ಅವ್ರನ್ನ ಮಾತಾಡಿಸ್ಲಿಕ್ಕೂ ನೀವು ಹೋಗಿದ್ದೀರಾ ಅಂತಲೂ ಕಾಣಿಸ್ತಿದೆ. ಮಾತಾಡ್ಸಿದ್ದೀರಾ, ಬಟ್ ಅವ್ರು ನಿಮ್ಮ ಜೊತೆ ಮಾತಾಡಿಲ್ಲ. ಓಕೆ, ತುಂಬಾ ಅವರು ಇಗ್ನೋರ್ ಮಾಡಿದ್ದಾರೆ ನಿಮ್ಮನ್ನು ಅಂತೇಳಿ ಕಾಣಿಸ್ತಾ ಇದೆ. ದೆನ್ ಇಲ್ಲಿ ನಿಮಗೆ ಸಾಕಾಗಿದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಆ ವ್ಯಕ್ತಿನ ಕನ್ವಿನ್ಸ್ ಮಾಡೋದಿರಲಿ ಅಥವಾ ಆ ವ್ಯಕ್ತಿಗೋಸ್ಕರ ನೀವೇನು ಎಫರ್ಟ್ ಹಾಕಬೇಕು ಹಾಕಿ ಎಲ್ಲ ಮಾಡಿ ನಿಮಗೀಗ ಸಾಕಾಗೋಗಿದೆ. ಏನು ಬೇಕಾದರೂ ಆಗಲಪ್ಪ, ಲಾಸ್ಟಿಗೆ ಏನು ಬೇಕಾದರೂ ಆಗಲಿ, ದೇವ್ರು ಇಟ್ಟಂಗೆ ಆಗುತ್ತೆ, ಆ ಥರ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಬಟ್ ಇವಾಗ ಅವರಿಗೆ ನಿಮ್ಮ ಪರ್ಸನ್ ಇವಾಗ ಕರೆಂಟ್ ಸಿಚುವೇಶನ್ ನೋಡಿದಾಗ, ಅವರ ಕರೆಂಟ್ ಎನರ್ಜಿ ನೋಡಿದಾಗ, ನೀವು ಇಷ್ಟು ದಿನ ನೀವೇನು ಎಫರ್ಟ್ ಹಾಕ್ತಾ ಇದ್ರಿ ಅಲ್ವಾ ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆಗೆ ಕನ್ವಿನ್ಸ್ ಮಾಡಬೇಕು ಅಂತ, ನೀವು ಇವಾಗ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ ಏನಾದರೂ ಆಗಲಿ ಅಂತ. ಬಟ್ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಓಕೆ, ಸೊ ಅವರು ಮತ್ತೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಆ್ಯಂಡ್ ಈ ಒಂದು ರಿಲೇಶನ್ಶಿಪ್ಪನ್ನು ಮತ್ತೆ ಬ್ಯಾಲೆನ್ಸ್ ತರಬೇಕು ಈ ಪ್ರೀತಿಯಲ್ಲಿ. ನಿಮ್ಮನ್ನು ಕಳ್ಕೊಳ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಇಲ್ಲಿ ಅವರಿಗೆ ರಿಯಲೈಸ್ ಆಗಿದೆ ನೀವೊಂದು ಅವರಿಗೆ ಅವ್ರ ಲೈಫಲ್ಲಿ ಬಂದಿದ್ದು ಒಂಥರ ವಜ್ರದ ಹಾಗೆ, ಅದಕ್ಕಿಂತ ವ್ಯಾಲ್ಯೂಯಬಲ್. ಓಕೆ, ಸೊ ನಿಮ್ಮ ಬಗ್ಗೆ ಅವ್ರು ಅಷ್ಟೊಂದು ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ, ಗೌರವ ಇದೆ ನಿಮ್ಮ ಮೇಲೆ, ಅಷ್ಟೊಂದು ಪ್ರೀತಿ ಇದೆ, ಕಾಳಜಿ ಇದೆ. ಅವ್ರಿಗೆ ರಿಯಲೈಸ್ ಆಗಿದೆ ನಿಮ್ಮನ್ನು ಕಳ್ಕೊಂಡ್ರೆ ಒಂದು ವ್ಯಾಲ್ಯೂಯಬಲ್ ಆಗಿರೋಂಥ ವಜ್ರನ ಕಳ್ಕೊಂಡ ಹಾಗೆ ಅಂತ ಇವಾಗ ಅವರಿಗೆ ರಿಯಲೈಸ್ ಆಗಿದೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಿಮ್ಮ ಎನರ್ಜಿನೂ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿನೂ ಇರ್ಬೋದು. ಈ ಥರ ಅವ್ರನ್ನ ಕಳ್ಕೊಂಡ್ಬಿಡ್ತೀನಿ ಅಥವಾ ಕಳ್ಕೊಂಡ್ರೆ ಅವ್ರು ಮತ್ತೆ ಸಿಗೋದೇ ಇಲ್ಲ, ಆ ಥರ ಎನರ್ಜಿ ನನಗೆ ಇಲ್ಲಿ ಕ್ಯಾಚ್ ಆಗ್ತಾ ಇದೆ. ಬಟ್ ಇಲ್ಲಿ ನೋಡಿದಾಗ ನನಗೆ ಒಂದು ಫೆಮಿನಿನ್ ಎನರ್ಜಿ, ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿ. ಒಬ್ಬರು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇದ್ದಾರೆ. ಯಾವ ಥರ ಸ್ಟ್ರಾಂಗ್ ಅಂದರೆ ಮೆಂಟಲಿನೂ ಸ್ಟ್ರಾಂಗ್ ಇದ್ದಾರೆ, ಫಿಸಿಕಲಿನೂ ಸ್ಟ್ರಾಂಗ್ ಇದ್ದಾರೆ. ಓಕೆ, ಮನಸ್ಸಿಂದ ಅವ್ರು ತುಂಬ ಗಟ್ಟಿ ಮನಸ್ಸು ಅಂತ ಹೇಳಿ ಕಾಣಿಸ್ತಿದೆ. ನಿಮಗೆ ಕೆಲವೊಂದ್ಸಲ ಅನ್ನಿಸ್ಬೋದು ಅಥವಾ ನಿಮ್ಮ ಪಾರ್ಟ್ನರಿಗೆ ಅನ್ನಿಸ್ಬೋದು, ಈ ವ್ಯಕ್ತಿ ಏನು ಫೀಲಿಂಗ್ಸೇ ಅನ್ಸಲ್ವಾ, ಹಂಗಾದ್ರೆ ಈ ವ್ಯಕ್ತಿನ ನಾನು ನಿಜವಾಗ್ಲೂ ಬಿಟ್ಟು ಇರ್ತಾರಾ, ಆ ಥರ ನೀವು ಇಲ್ಲಿ ಫೀಲ್ ಮಾಡ್ತಿದ್ದೀರಾ. ಬಟ್ ಆ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟು ಇರ್ಲಿಕ್ಕಾಗತ್ತೋ ಆಗಲ್ವೋ, ಬಟ್ ಅವ್ರಿಗೆ ಆ ಥರ ಒಂದು ಸ್ಟ್ರೆಂತ್ ಇದೆ, ಆ ಥರ ಒಂದು ಸ್ಟ್ರಾಂಗ್ನೆಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಯಾರಿದ್ರು ಇಲ್ಲದಿದ್ರು ನನ್ನ ಲೈಫನ್ನು ನಾನು ಲೀಡ್ ಮಾಡಲೇಬೇಕು, ಏನೂ ಮಾಡ್ಲಿಕ್ಕಾಗಲ್ಲ, ಒಂಥರ ಪ್ರಾಕ್ಟಿಕಲಾಗಿ ಅವ್ರು ಯೋಚನೆ ಮಾಡುವಂಥದ್ದು. ಓಕೆನಾ, ಸೊ ಆ ಥರ ನನಗಿಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ರೀಸೆಂಟ್ ಡೇಸಲ್ಲಿ ನೀವು ಅವರಿಗೋಸ್ಕರ ಇಲ್ಲಿ ಯಾರೊಬ್ರು ತುಂಬ ಎಫರ್ಟ್ ಹಾಕಿದ್ದಾರೆ, ಮಾತುಕತೆ ಮಾಡಲಿಕ್ಕೆ ಎಫರ್ಟ್ ಅಂದರೆ ಒಂದು ರಿಲೇಶನ್ಶಿಪ್ನ ಉಳಿಸ್ಕೊಳ್ಲಿಕ್ಕೆ ಎಫರ್ಟ್ ಹಾಕಿದ್ದಾರೆ. ಇಲ್ಲಿ ಒಬ್ಬರು ತುಂಬ ಇಗ್ನೋರ್ ಮಾಡಿದ್ದಾರೆ. ಓಕೆನಾ, ಸೊ ಇಗ್ನೋರ್ ಯಾರು ಮಾಡಿದ್ರಲ್ವ, ಇವಾಗ ಅವ್ರಿಗೆ ರಿಯಲೈಸ್ ಆಗಿದೆ ಈ ಪ್ರೀತಿನ ಮತ್ತೆ ಉಳಿಸ್ಕೊಬೇಕು, ಬ್ಯಾಲೆನ್ಸಿಗೆ ತರಬೇಕು. ಸೊ ನೀವೇನು ಸೈಲೆಂಟ್ ಆಗಿದ್ರೆ ಈಗ ಅವರೇ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಮಾತಾಡಿಸಿ ಮತ್ತೆ ಬ್ಯಾಲೆನ್ಸ್ ಮಾಡಿಕೊಂಡು ಸರಿ ಮಾಡ್ಕೊಂಡು ಹೋಗೋಣ ಅನ್ನೋಂಥ ದಿನಗಳು ಹತ್ತಿರದಲ್ಲಿದೆ ಅಂತೇಳಿ ಕಾಣಿಸಿದೆ. ವೀಲ್ ಆಫ್ ಫಾರ್ಚೂನ್ ಕೂಡ ಬಂದಿದೆ ನೋಡಿ. ಇಲ್ಲಿ ಸುತ್ತಮುತ್ತ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದ್ರು, ಎಲ್ಲೋ ಒಂದು ಕಡೆ ನಿಮಗೂ ಒಂದು ಹೋಪ್ ಇದೆ, ಈ ಪ್ರೀತಿಯಲ್ಲಿ ಈ ವ್ಯಕ್ತಿ ಏನೇ ಆದರೂ ಕೈ ಬಿಡಲ್ಲ, ಈ ವ್ಯಕ್ತಿ ಮೇಲೆ ನಾನೊಂದು ಸಂಪೂರ್ಣ ನಂಬಿಕೆ ಇಟ್ಟಿದ್ದೀನಿ, ಈ ವ್ಯಕ್ತಿ ಯಾವತ್ತೂ ನನಗೆ ಮೋಸ ಮಾಡಲ್ಲ, ಆ ಥರ ನೀವು ಹೋಪನ್ನು ಇಟ್ಕೊಂಡಿದ್ದೀರ ಅಂತೇಳಿ ಕಾಣಿಸ್ತಾ ಇದೆ. ಸುತ್ತಮುತ್ತ ತುಂಬ ಪ್ರಾಬ್ಲಮ್ಸ್ ಇದೆ ನೋಡಿ. ಇಲ್ಲಿ ಮಧ್ಯದಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನೀವೆಷ್ಟೇ ಪ್ರಾಬ್ಲಮ್ಸ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೋಡಿದ್ರು ಕೂಡ ಲಾಸ್ಟ್ ಎಂಡ್ ಆಫ್ ದ ಮೂಮೆಂಟ್ ನೀವು ಒಂದು ಗುಡ್ ರಿಸಲ್ಟ್ನೇ ನೋಡ್ತೀರಾ, ಒಂದು ಪಾಸಿಟಿವ್ ರಿಸಲ್ಟ್ನೇ ನೋಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ರು ಲೈಫಲ್ಲಿ ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ, ದುಡ್ಡು ಕೊಟ್ಟು ನೀವು ಮೋಸ ಆಗಿದ್ದೀರಾ, ಈ ವ್ಯಕ್ತಿಗೋಸ್ಕರ ನೀವು ತುಂಬಾ ದುಡ್ಡು ಖರ್ಚು ಮಾಡಿದ್ದೀರಾ. ಇಲ್ಲಿ ಕೆಲವೊಬ್ರು ಜಾಬ್ ಕೂಡ ನಿಮ್ಮ ಪರ್ಸನಿಗೆ ನೀವು ತಗ್ಸಿಕೊಟ್ರಿ ಇರ್ಬೋದು, ಅವ್ರು ಜಾಬ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದೀರಾ ಆ್ಯಂಡ್ ಕೆರಿಯರ್ ವಿಷಯಕ್ಕೆ ತುಂಬ ಹೆಲ್ಪ್ ಮಾಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ.
ಬಟ್ ಆ ವ್ಯಕ್ತಿಗೆ ಅದೆಲ್ಲದೂ ಕೂಡ ನೆನಪೇ ಇಲ್ವಾ, ಆ ವ್ಯಕ್ತಿ ಎಲ್ಲ ಮೋಸ ಮಾಡಿಬಿಟ್ರ, ಆ ವ್ಯಕ್ತಿನ ನನ್ನ ಹತ್ರ ಎಲ್ಲ ಹೆಲ್ಪ್ ತೊಗೊಂಡು ಮೋಸ ಮಾಡಿಬಿಟ್ರ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಬಟ್ ಆ ವ್ಯಕ್ತಿಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ದ್ವೇಷ ಇರ್ಬೋದು, ಅಥವಾ ನಿಮ್ಮ ಹತ್ರ ಇವಾಗ ಮಾತಾಡದೇ ಇರ್ಬೋದು ಕರೆಂಟ್ ಸಿಚುವೇಶನ್. ಬಟ್ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇದೆ, ಇವರಿಂದ ನನ್ನ ಲೈಫಲ್ಲಿ ಒಳ್ಳೇದಾಗಿದೆ, ಈ ವ್ಯಕ್ತಿ ನನ್ನ ಲೈಫಿಗೆ ಬಂದಮೇಲೆ ನನ್ನ ಲೈಫ್ ತುಂಬ ಚೆನ್ನಾಗಾಗಿದೆ, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಇದಕ್ಕೆ ಏಂಜಲ್ ಗೈಡೆನ್ಸ್ ಏನು ಬರುತ್ತೆ ಚೆಕ್ ಮಾಡೋಣ. ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿ ಬರ್ತಿದೆ. ಲುಕ್ ಫಾರ್ ಅ ಸೈನ್. ಕಮ್ಯುನಿಕೇಟ್ ಕ್ಲಿಯರ್ಲಿ. ಎಸ್, ನೋಡಿ, ಕಮ್ಯುನಿಕೇಷನ್ ಗ್ಯಾಪ್ ತುಂಬಾ ಆಗಿದೆ, ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀವು ಹೇಳಿದ್ದು ಅವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ಲ. ನೀವು ಹೇಳಿರುವಂಥದ್ದು ಒಳ್ಳೆ ರೀತಿಯಲ್ಲೇ ಅವರಿಗೆ ಒಂದು ಬುದ್ಧಿವಾದ ರೀತಿಯಲ್ಲಿ ಆಗಿರ್ಬೋದು. ಓಕೆ, ಟ್ರಸ್ಟ್ ಬುದ್ಧಿವಾದ ರೀತಿಯಲ್ಲಿ ಹೇಳಿರ್ಬೋದು, ಅಥವಾ ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಅವ್ರ ಹತ್ರ ನೀವು ಮಾತಾಡಿದ್ದೀರ. ಬಟ್ ಅವರಿಗೆ ಎಲ್ಲೋ ಒಂದು ಕಡೆ ನೀವು ಮಾತಾಡಿದ್ರು ರಾಂಗ್ ಆಗಿ ಅರ್ಥ ಆಗಿದೆ ಅಂತೇಳಿ ಕಾಣಿಸ್ತಾ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ ಬರ್ತಿರೋದ್ರಿಂದ ಅರ್ಥ ಆಗಲಿಲ್ಲ, ನೀವು ಅವರಿಗೆ ಯಾಕೆ ಈ ಥರ ಹೇಳ್ತಿದ್ದೀರಾ, ಅಥವಾ ಅವ್ರಿಗೆ ನೀವು ಅವ್ರ ಜೊತೆ ಮಾತಾಡ್ಲಿಕ್ಕೆ ಯಾಕೆ ಟ್ರೈ ಮಾಡ್ತಿದ್ದೀರಾ, ಅಥವಾ ಏನಕ್ಕೆ ವಿಷಯ ಏನು ಅನ್ನೋದು ಅವರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಈ ಪ್ರೀತಿಯಲ್ಲಿ. ಓಕೆನಾ, ಕನ್ಫ್ಯೂಷನಲ್ಲಿ ಇದ್ದಾರೆ. ಆ್ಯಂಡ್ ಇಲ್ಲಿ ಅವ್ರ ಲೈಫಲ್ಲಿ ಬೇರೆ ಇನ್ನೊಂದು ಏನೋ ಥಿಂಗ್ಸ್ ನಡೀತಿರೋದ್ರಿಂದ ಯಾವ್ದ್ರ ಬಗ್ಗೆ ಫೋಕಸ್ಡ್ ಆಗಿರಬೇಕು, ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಕು, ಆ ಥರ ಏನೂ ಇಲ್ಲ ಅವರಿಗೆ ಕಾಣಿಸ್ತಾ ಇಲ್ಲ ಅಂತೇಳಿ. ಆ ಥರ ಒಂದು ಯೋಚನೆ ಮಾಡಲಿಕ್ಕೂ ಆಗ್ತಾ ಇಲ್ಲ. ನಿಮಗಿಲ್ಲಿ ಲುಕ್ ಫಾರ್ ಎ ಸೈನ್. ಇಲ್ಲಿ ಕೆಲವೊಬ್ರು ಇಲ್ಲಿ ನೋಡಿದಾಗ ನನಗೆ ಎನರ್ಜಿ ಪ್ರಕಾರ ಒಬ್ರು ತುಂಬಾನೇ ಸ್ಪಿರಿಚುವಲ್ ಇದ್ದೀರಾ, ಇನ್ನೊಬ್ರು ತುಂಬಾನೇ ಸ್ಪಿರಿಚುವಲ್ ಅಂದರೆ ದೇವ್ರನ್ನ ಟ್ರಸ್ಟ್ ಮಾಡದೇ ಇರೋರು. ದೇವ್ರಂದ್ರೆ ಜಸ್ಟ್ ಓಕೆ, ಕೈ ಮುಗಿಬೇಕಾ, ಕೈ ಮುಗಿತೀನಿ, ನಮಸ್ಕಾರ ಮಾಡಬೇಕಾ, ಆಯಿತು ನಮಸ್ಕಾರ ಮಾಡ್ತೀನಿ, ಟೆಂಪಲಿಗೆ ಹೋಗ್ಬೇಕಾ, ಆಯ್ತು ಹೋಗಿ ಬರ್ತೀನಿ, ಆ ಥರ ಮೆಂಟಾಲಿಟಿ. ಓಕೆ, ಇಲ್ಲಿ ಇನ್ನೊಬ್ರದ್ದು ಏನಂತ ಹೇಳಿದ್ರೆ ತುಂಬ ಬಿಲೀವ್ ಮಾಡೋದು, ಗಾಡ್ನ ಬಿಲೀವ್ ಮಾಡೋದು, ಆ್ಯಂಡ್ ಸ್ಪಿರಿಚುಯಾಲಿಟಿನ, ಆಧ್ಯಾತ್ಮನ ಬಿಲೀವ್ ಮಾಡುವಂಥದ್ದು, ಆ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ ಆ್ಯಂಡ್ ಲುಕ್ ಫಾರ್ ಅ ಸೈನ್, ಪರ್ಫೆಕ್ಟ್ ಟೈಮಿಂಗ್ ಆ್ಯಂಡ್ ಟ್ರಸ್ಟ್. ಇಲ್ಲಿ ಟ್ರಸ್ಟ್ ಇಶ್ಯೂಸ್, ಟ್ರಸ್ಟ್ ಮಾಡಬೇಕಾಗಿದೆ. ಪರ್ಫೆಕ್ಟ್ ಟೈಮಿಂಗ್ ಅಂದರೆ ಡಿವೈನ್ ಟೈಮಿಂಗಿಗೆ ನೀವು ಟ್ರಸ್ಟ್ ಮಾಡಬೇಕಾಗಿದೆ. ಹೋಪ್ ಕಳ್ಕೊಂಡಿರ್ಬೋದು ಕೆಲವೊಬ್ರು ಇಲ್ಲಿ, ಎಷ್ಟು ಎಫರ್ಟ್ ಹಾಕಿದ್ರು ಇಷ್ಟೇ ಈ ವ್ಯಕ್ತಿ ಬಗ್ಗೆ ಅಂತ ಹೇಳ್ಬಿಟ್ಟು, ಅಥವಾ ಈ ಒಂದು ಸಿಚುವೇಶನ್ ಬಗ್ಗೆ ಅಂತ ಹೇಳಿ. ಬಟ್ ಇಲ್ಲಿ ಎನರ್ಜಿ ಪ್ರಕಾರ ಪರ್ಫೆಕ್ಟ್ ಟೈಮಿಂಗಲ್ಲಿ ಡೆಫಿನೆಟ್ಲಿ ಚೇಂಜಸ್ನ ನೋಡ್ತೀರಾ. ವೀಲ್ ಆಫ್ ಫಾರ್ಚೂನ್ ಸೆಂಟ್ರಲಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ಚೇಂಜಸ್ನ ನೋಡ್ತೀರಾ. ಬಟ್ ಟ್ರಸ್ಟ್ ಇರಲಿ, ನಂಬಿಕೆ ಇರಲಿ, ಹೋಪ್ ಇರಲಿ. ಏನು ನಿಮಗೆ ಆ ಒಂದು ಪಾಸಿಟಿವ್ ಥಿಂಕಿಂಗ್ ಇದೆ, ಆ ನೆಗೆಟಿವ್ ಥಿಂಕಿಂಗ್ ಬಂದು ಆ ಪಾಸಿಟಿವ್ ಥಿಂಕಿಂಗ್ನೆಲ್ಲ ವಾಶ್ ಮಾಡಿ ಹಾಕ್ತಾರೆ. ಓಕೆ, ಸೊ ಆ ಥರ ನೀವಿಲ್ಲಿ ಆ ನೆಗೆಟಿವ್ ಥಾಟ್ಸಿಗೆ ನೀವು ಪಾಸಿಟಿವ್ ಆದ ಥಾಟ್ಸ್ನ ವಾಶ್ ಮಾಡ್ಲಿಕ್ಕೆ ಬಿಡಬೇಡಿ. ಓಕೆನಾ, ಆದಷ್ಟು ಪಾಸಿಟಿವ್ ಆಗಿರಿ, ಟ್ರಸ್ಟ್ ಇರಲಿ, ಡಿವೈನ್ ಟೈಮಿಂಗ್ ಮೇಲೆ ಟ್ರಸ್ಟ್ ಇರಲಿ, ಆ್ಯಂಡ್ ನೀವು ನಂಬಿರೋಂಥ ಗಾಡ್ ಮೇಲೆ ಟ್ರಸ್ಟ್ ಇರಲಿ. ಇದಕ್ಕೆ ರೊಮ್ಯಾಂಟಿಕ್ ಏಂಜಲಿಂದ ಏನು ಮೆಸೇಜ್ ಬರುತ್ತೆ ನಿಮ್ಮ ಪ್ರೀತಿಗೆ ಚೆಕ್ ಮಾಡೋಣ. ಓಕೆ, ದಿಸ್ ಕುಡ್ ಬಿ ದ ಒನ್. ಈ ಪರ್ಸನ್ ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಆಗಿರೋಂಥ ಪರ್ಸನ್. ಓಕೆ, ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿರ್ಬೋದು. ಈ ವ್ಯಕ್ತಿ ಬಗ್ಗೆ ನೀವೇನು ಡೌಟ್ ಪಡ್ತಾ ಇದ್ದೀರಾ, ಈ ವ್ಯಕ್ತಿ ಟ್ರಸ್ಟ್ ವರ್ತಿನ, ಈ ವ್ಯಕ್ತಿ ನಾನು ನಂಬೋದಾ, ಅಥವಾ ಈ ವ್ಯಕ್ತಿ ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಿದ್ದಾರಾ, ಆ ಥರ ನೀವು ಯೋಚನೆ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಈ ವ್ಯಕ್ತಿ ನಿಮ್ಮ ವಿಷಯದಲ್ಲಿ, ಪ್ರೀತಿ ವಿಷಯದಲ್ಲಿ ತುಂಬಾ ಟ್ರಸ್ಟ್ ಇದ್ದಾರೆ, ತುಂಬಾ ಲಾಯಲ್ ಇದ್ದಾರೆ. ಬಟ್ ಅವರ ಸಿಚುಯೇಷನಿಂದ ನಿಮಗೆ ಅವ್ರ ಮೇಲೆ ಡೌಟ್ ಬರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಬಟ್ ಈ ವ್ಯಕ್ತಿ ನಿಮಗೆ ಪರ್ಫೆಕ್ಟ್ ಮ್ಯಾಚ್, ಪರ್ಫೆಕ್ಟ್ ಜೋಡಿ, ಪರ್ಫೆಕ್ಟ್ ಅಂತಲೇ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಅನ್ನಿಸ್ಬೋದು ಈ ವ್ಯಕ್ತಿ ಯಾಕಪ್ಪ ಈ ಥರ ಸಮ್ಟೈಮ್ಸ್ ತುಂಬಾ ರೂಡಾಗಿ ಬಿಹೇವ್ ಮಾಡುವಂಥದ್ದು ನಿಮ್ಮ ಹತ್ರ, ಆ್ಯಂಡ್ ತುಂಬಾ ನೆಗ್ಲೆಕ್ಟ್ ಮಾಡುವಂಥದ್ದು, ಇಗ್ನೋರ್ ಮಾಡುವಂಥದ್ದು, ಸಡನ್ನಾಗಿ ತುಂಬ ಪ್ರೀತಿ ಮಾಡುವಂಥದ್ದು, ಆ ಥರ ನಿಮಗಿಲ್ಲಿ ಈ ವ್ಯಕ್ತಿಯಿಂದ ನಿಮಗೆ ಆ ಥರ ಒಂದು ಫೀಲಿಂಗ್ಸ್ ಕಾಣಿಸ್ತಾ ಇದೆ, ಆ ಥರ ಒಂದು ಅವ್ರ ಬಿಹೇವಿಯರ್ ಆ ಥರ ಇದೆ. ಸೊ ನಿಮಗೆ ಅದನ್ನು ಟ್ರಸ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಸೊ ಅದಕ್ಕೆ ನಿಮಗಿಲ್ಲಿ ಡೌಟ್ ಬರ್ತಿರ್ಬೋದು ಆ ವ್ಯಕ್ತಿ ಮೇಲೆ. ಬಟ್ ಇಲ್ಲಿ ಎನರ್ಜಿ ನೋಡಿದಾಗ ಆ ವ್ಯಕ್ತಿ ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಬರ್ತಾ ಇದೆ. ಓಕೆ, ಲಾಸ್ಟ್ ಒಂದು ಮೆಸೇಜ್ ತೆಗೆಯೋಣ. ಎಕ್ಸ್ಪ್ರೆಸ್ ಯುವರ್ ಲವ್. ಓಕೆ, ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. ಇಲ್ಲಿ ಕೆಲವೊಬ್ರು ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಪ್ರೀತಿನ. ಇಲ್ಲಿ ನೋಡಿದಾಗ ಒಂದೇ ಕಡೆಯಲ್ಲೇ ನೀವಿಬ್ಬರು ವರ್ಕ್ ಮಾಡ್ತಿರ್ಬೋದು, ಒಂದೇ ಕಡೆನೇ ನೀವಿಬ್ಬರು ಜೊತೆಯಲ್ಲಿದ್ದೀರಾ, ಏನು ಫ್ರೆಂಡ್ಸ್ ಆಗಿರ್ಬೋದು ಇಬ್ಬರು ಕೂಡ, ಅಥವಾ ಇಬ್ಬರು ರಿಲೇಷನ್ನಲ್ಲೇ ಇಬ್ಬರು ಜೊತೆಗಿರೋರು
ರಿಲೇಷನ್ ಅಂತ ಹೇಳಿದಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ವ್ಯಕ್ತಿನೇ ಆಗಿರಬೇಕು ಇವರು. ಸೊ ನಿಮ್ಮ ಹತ್ರ ಅವರು ಪ್ರೀತಿ ವಿಷಯ ಹೇಳ್ಕೊಳ್ಲಿಕ್ಕೆ ಅಥವಾ ನೀವು ಅವ್ರ ಹತ್ರ ಹೇಳಕ್ಕೆ, ಅವ್ರು ನಿಮ್ಮ ಹತ್ರ ಹೇಳಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಮಾಡ್ತಿದ್ದೀರಾ, ಶೈ ಇರ್ಬೋದು ನಿಮ್ಮ ಪರ್ಸನ್. ಬಟ್ ಇಲ್ಲಿ ಎನರ್ಜಿ ಪ್ರಕಾರ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ, ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ದೇ ನಿಮಗಿಲ್ಲಿ ಅವ್ರು ನಿಮ್ಮನ್ನು ಇಷ್ಟಪಡ್ತಿದ್ದಾರಾ ಅಥವಾ ನೀವು ಅವ್ರನ್ನ ಇಷ್ಟಪಡ್ತಿದ್ದೀರಾ ಇಲ್ವಾ ಅಂತ ಹೇಳಿ ಗೊತ್ತಾಗೋದು. ಓಕೆ, ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ವಾವ್, ಜಡ್ಜ್ಮೆಂಟ್ ನೋಡಿ, ಫೈನಲಿ ಜಡ್ಜ್ಮೆಂಟ್ ಬರ್ತಾ ಇದೆ. ಡೆಫಿನೆಟ್ಲಿ ನೀವು ಈ ಒಂದು ವ್ಯಕ್ತಿ ಹತ್ರ ನೀವೇನಾದರೂ ಪ್ರೀತಿನ ಹೇಳ್ಕೊಂಡ್ರೆ ಅಥವಾ ಈ ವ್ಯಕ್ತಿನ ನೀವು ಟ್ರಸ್ಟ್ ಮಾಡಿದರೆ ಅಥವಾ ಈ ವ್ಯಕ್ತಿಯಿಂದ ನಿಮಗೇನೋ ಚೀಟ್ ಆಗಿದೆ, ಮೋಸ ಆಗಿದೆ, ಅದಕ್ಕೋಸ್ಕರ ಆ ವ್ಯಕ್ತಿನ ನೀವು ಮಿಸ್ ಮಾಡ್ಕೊಳ್ತಿದ್ರೆ, ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಜಡ್ಜ್ಮೆಂಟ್ ಬರ್ತಿದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಈ ಪ್ರೀತಿ ಮೇಲೆ. ನೋಡಿ, ಇಲ್ಲಿ ಜಡ್ಜ್ಮೆಂಟ್ ಬರ್ತಾ ಇದೆ. ಅವ್ರನ್ನ ಲಾಸ್ಟ್ ಟೈಮಲ್ಲಿ ನಿಮಗೊಂದು, ನೀವು ಇಷ್ಟು ದಿನ ಏನು ಅವರಿಗೋಸ್ಕರ ಎಫರ್ಟ್ ಹಾಕ್ತಿದ್ರಿ ಅವರೇ ಈಗ ಎಫರ್ಟ್ ಹಾಕುವಂಥ ಟೈಮ್ ಬಂದಿದೆ ಅಂತೇಳಿ ಕಾಣಿಸ್ತಿದೆ ಜಡ್ಜ್ಮೆಂಟ್ ಬರ್ತಿರೋದ್ರಿಂದ. ಯೂನಿವರ್ಸ್ ಮೆಸೇಜ್ ಕೂಡ ನಿಮಗೆ ಬ್ಯೂಟಿಫುಲ್ ಆಗಿ ಪಾಸಿಟಿವ್ ಆಗಿ ಸಿಕ್ಕಿದೆ. ಬಿ ಪಾಸಿಟಿವ್, ಹೋಪ್ ಇಟ್ಕೊಳ್ಳಿ, ಟ್ರಸ್ಟ್ ಇಡಿ ಆ್ಯಂಡ್ ನೆಗೆಟಿವ್ ಥಿಂಕ್ ಮಾಡಬೇಡಿ, ಓವರ್ ಥಿಂಕ್ ಮಾಡಬೇಡಿ ಈ ಪ್ರೀತಿ ವಿಷಯದ ಬಗ್ಗೆ, ಈ ವ್ಯಕ್ತಿ ಬಗ್ಗೆ. ಓಕೆನಾ? ಸೊ ಕರೆಂಟ್ ಸಿಚುವೇಶನ್ ಎಲ್ಲ ನೋಡಿದಾಗ ತುಂಬಾ ನೆಗ್ಲೆಕ್ಟ್ ಆ್ಯಂಡ್ ತುಂಬಾ ಇಗ್ನೋರ್ ಇರ್ಬೋದು ಅಥವಾ ತುಂಬ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಇರುವಂಥದ್ದು ನನಗಿಲ್ಲಿ ಕಾಣಿಸ್ತಿದೆ. ಬಟ್ ಅದೆಲ್ಲದನ್ನು ನೀವು ಓವರ್ಕಮ್ ಮಾಡಬೇಕಾಗಿದೆ. ಪಾಸಿಟಿವ್ ಥಾಟ್ಸಲ್ಲಿ ನಿಮ್ಮ ರಿಲೇಷನ್ನ ಚೇಂಜ್ ಮಾಡ್ಕೊಬೇಕಾಗಿದೆ, ಸರಿ ಮಾಡ್ಕೊಬೇಕಾಗಿದೆ ಅಂತೇಳಿ ಕಾಣಿಸ್ತಾ ಇದೆ. ಬಟ್ ಟೋಟಲಿ ನೋಡಿದಾಗ ಜಡ್ಜ್ಮೆಂಟ್ ಬರ್ತಿದೆ. ಹ್ಯಾಪಿ ಚೇಂಜಸ್ ಅಂತೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೋಡ್ತೀರಾ ಅಂತ ಹೇಳಿ, ಆದಷ್ಟು ಬೇಗ ನೋಡ್ತೀರಾ ಅಂತೇಳಿ ಕಾಣಿಸ್ತಾ ಇದೆ. ಓಕೆನಾ? ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಆದಷ್ಟು ಬೇಗ ರಿಲೇಷನ್ಶಿಪ್ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ಗೆ ಜಾಯಿನ್ ಆಗಿ. ಓಕೆ, ಲಾಸ್ಟ್ ಟೈಮ್ವರೆಗೆ ವೇಟ್ ಮಾಡಬೇಡಿ. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೂ ಅಷ್ಟೇ ಯಾರೆಲ್ಲ ಜಾಯಿನ್ ಆಗಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ಲೈಫ್ನ ಬದಲಾಯಿಸ್ಕೊಬೇಕಂತಿದ್ದೀರಾ, ಆದಷ್ಟು ಬೇಗ ಜಾಯಿನ್ ಆಗಿ ಆ್ಯಂಡ್ ಈ ಒಂದು ಸೆಷನ್ನ ಯೂಸ್ಫುಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.